ಇನ್ನು ಗ್ಯಾರಂಟಿಗಳ ಭಾರಕ್ಕೆ ರಾಜ್ಯ ಸರ್ಕಾರ ಹೈರಾಣದಂತೆ ಕಂಡು ಬರ್ತಾ ಇದೆ. ಕೊಟ್ಟ ಭರವಸೆಯಂತೆ ಗ್ಯಾರಂಟಿಗಳ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಪರದಾಡ್ತಾ ಇರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸಾರಿಗೆ ಇಲಾಖೆಗೆ ಶಕ್ತಿ ಯೋಜನೆ ಹಣವನ್ನು ಸಿದ್ದರಾಮಯ್ಯ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ 2023-24 ಮತ್ತು 24-25ನೇ ಸಾಲಿನಲ್ಲಿ ಬರೋಬ್ಬರಿ 1695 ಕೋಟಿ ಹಣವನ್ನ ಸಾರಿಗೆ ಇಲಾಖೆಗೆ ಸರ್ಕಾರ ಪಾವತಿ ಮಾಡಬೇಕಾಗಿದೆ. ಅಷ್ಟೇ ಅಲ್ಲ, ಹೈನುಗಾರರಿಗೆ ನೀಡಬೇಕಾಗಿದ್ದ ಹಾಲಿನ ಪ್ರೋತ್ಸಾಹಧನ 606 ಕೋಟಿ ಹಣವನ್ನು ಕೂಡ ಸರ್ಕಾರ ಪಾವತಿ ಮಾಡಿಲ್ಲ. ಎಸ್ಸಿ ಅವರಿಗೆ 6.85 ಕೋಟಿ, ಎಸ್ಟಿ ಅವರಿಗೆ 9 ಕೋಟಿ ಹಣವನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಈ ಮಧ್ಯೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ 1,04,000 ಕೋಟಿ ಸಾಲ ಮಾಡಿದ್ದೇವೆ, ಬೇರೆ ರಾಜ್ಯಗಳು ಹೋಲಿಸಿದ್ರೆ ನಮ್ಮ ಸಾಲದ ಪ್ರಮಾಣ ಕಡಿಮೆ ಅಂತ ಹೇಳಿದ್ದಾರೆ. ಸೊ ಎಲ್ಲ ಸುಸೂತ್ರವಾಗಿದೆ, ಎಲ್ಲವೂ ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿ ನೋಡಿದ್ರೆ ಸಾಲನೂ ಜಾಸ್ತಿ ಇದೆ ಅಂತಿದ್ದಾರೆ. ಜೊತೆಗೆ ಬೇರೆದವ್ರಿಗೆ ಸುಸೂತ್ರವಾಗಿದ್ದಾಗಲೂ ರಾಜ್ಯ ಸಾಲ ಮಾಡಿದೆ. ಸುಸೂತ್ರವಾಗಿ ಇಲ್ಲದಿದ್ದ ಸಂದರ್ಭದಲ್ಲಿ ಮಾಡಿದ್ದಾರೆ ಅಂತ ನಾನು ಹೇಳಕ್ ತಯಾರಿ ಇಲ್ಲ. ಓಕೆ, ಗ್ಯಾರಂಟಿಗಳು ಇಲ್ಲದಿದ್ದಾಗಲೂ ಸಾಲ ಮಾಡಿರೋದಿದೆ. ಹೌದು. ಬಟ್ ನಾವು ನೀವು ಮಾಡ್ತಿರೋ ಸಾಲ ಈಸ್ ಡಬಲ್ ಡೇಂಜರ್. ಅದು ಗ್ಯಾರಂಟಿ. ಅದು ಹೇಳ್ತೀನಿ ಯಾಕೆ ಅಂತ. ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ, ಅದು ನಿಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹೋಗಬೇಕಾಗಿದ್ದ ಹಣನೆಲ್ಲ ಕಿತ್ತು ಬಿಸಾಕ್ತಾ ಇದೆ ಒಂದು ಕಡೆಯಿಂದ. ಸೊ ಬ್ಯಾಲೆನ್ಸ್ ಔಟ್ ಮಾಡಕ್ಕೆ ಏನು ಮಾಡ್ತಾ ಇರ್ತೀರಿ, ಮೋರ್ ಮನಿ ತಂದಿಡ್ತೀರಿ. ಭಾಳ ಜನ ಅನ್ಕೋತಾರೆ, ಹಿಂದಿನ ಕಾಲದಲ್ಲಿ ಚಕ್ರವರ್ತಿಗಳ ಕಾಲದಲ್ಲಿ ತೀವ್ರ ಆರ್ಥಿಕ ಸಮಸ್ಯೆ ಬಂದರೆ ವಡಿ ಮುದ್ರೆ ಅಂತ ನೋಟ್ ಹೊಡೆಯೋದು. ಬೇಕಾದ್ರೆ ನೋಟೋ ಅವತ್ತು ಕಾಯಿನೋ ಏನೋ ಒಂದು ಹೊಡೆಯಕ್ಕೆ ಮೆಷಿನ್ ನನ್ನ ಹತ್ರ ಇರುತ್ತೆ, ಕರೆಕ್ಟು. ಬಟ್ ದ ಇನ್ಫ್ಲೇಷನ್ ಇಟ್ ಕ್ರಿಯೇಟ್ಸು ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಕೆಲವು ದೇಶಗಳಲ್ಲಿ ಸೇ ಫಾರ್ ಎಕ್ಸಾಂಪಲ್ ಅರ್ಜೆಂಟೀನಾ, ಯಾವುದೋ ಒಂದು ಬೇರೆ ದೇಶ ಇಟ್ಕೊಳ್ಳಿ, ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಚೀಲದಲ್ಲಿ ನೋಟನ್ನು ತಗೊಂಡೋದ್ರೆ 2 ಲೋಫ್ ಬ್ರೆಡ್ ಬರುತ್ತೆ ಚೀಲದಲ್ಲಿ. ಹಣಕಾಸು ಹಂಗಾಗತ್ತೆ. ಹಾಗೆ ಇಲ್ಲಿ ನೀವು ಬಾಯಿಗೆ ಬಂದಂಗೆ ಸಾಲ ತಗೋತಾ ಇದ್ದರೆ, ಯಾಕೆ ಬಾಯಿಗೆ ಬಂದಂಗೆ ಅಂತ ಪದವನ್ನು ಭಾಳ ಗಂಭೀರವಾಗಿ ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ ಅಂದರೆ, 1.6 ಕೋಟಿ ಹೆಚ್ಚು ಕಡಿಮೆ ಅಲ್ಲ, 1 ಲಕ್ಷ ಚಿಲ್ಲರೆ 600,000 ಕೋಟಿನ ನೀವು ಪರ್ಚೇಸ್ ತೊಗೊಂಡಿದ್ದೀರಿ, ಸಾಲ ಅಂತಿದ್ದೀರಿ. which amounts to 25 to 30% or even more of the state budget ಗಾತ್ರ. ಅದು ಲೆಕ್ಕ ಹಾಕೊಳ್ಳಿ. ಇದಕ್ಕೆ ಹಿಂದಿಂದ ಆಡ್ ಆನ್ ಆಗತ್ತೆ ನಿಮಗೆ, ಪುಕ್ಕಟೇನು ಬರಲ್ಲ ಯಾವುದುವೆ. ಸೊ ಸರ್ವೀಸಿಂಗ್ ಆಫ್ ಡೆಟ್ ಅಂದರೆ ಸಾಲ ಮರುಪಾವತಿ ತೀರುವಳಿ ಏನಿದೆ, ಇಟ್ ಬಿಕಮ್ಸ್ ಟಫ್ ಅಂಡ್ ಟಫ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಬಟ್ ನೀವು ಆರಂಭದಿಂದಲೂ ಹೇಳ್ತಾ ಹೇಳಿದ್ರೆ ಕೇಳಿಸ್ಕೊಳ್ಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಂದ್ರೆ ಅದ್ರದ್ದು ಆರಂಭ ಅವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಇನ್ನು ಶಕ್ತಿ ಬಸ್ಸಿಗೆ ಕಾಸು ಕೊಡ್ತಿಲ್ಲ ಅಂತ, ನಾನು ಐ ವಿಲ್ ಬೆಟ್ ವಿತ್ ಯು ನಿಮ್ಮೆಲ್ಲರ ಹತ್ರ, ನೀವು ಇದನ್ನೇ ಕಂಟಿನ್ಯೂ ಮಾಡಿ, KSRTC ವಿಲ್ ಹ್ಯಾವ್ ಟು ಶಟ್ ಡೌನ್. ಅದಕ್ಕೆ ಆಪ್ಷನೇ ಇಲ್ಲ, ಅದಕ್ಕೆ ಬಂದ್ ಮಾಡಲೇಬೇಕು, ಬೇರೆ ದಾರಿನೇ ಇಲ್ಲ ನಿಮ್ಮ ಹತ್ರ. ಶಟ್ ಡೌನ್ ಆಗಲೇಬೇಕಾಗತ್ತದು. ಬಟ್ ಸರ್ಕಾರ ಮತ್ತೆ ದುಡ್ಡು ಕೊಟ್ಟು ದಾಟ್ ಈಸ್ ನಿಮ್ಮ ಹಣೆ ಬರಹ, ವಾಪಸ್ ಕೊಟ್ಟು ನಡೆಸ್ಕೋಬೇಕು ಸುಮ್ಮನೆ. ಇನ್ನು ನೀವು ಇದನ್ನ ಹೇಳ್ತಿದ್ದೀರಿ, ಹೈನು ಅಂದ್ರೆ ಹಾಲಿಂದಕ್ಕೆ ಪ್ರೋತ್ಸಾಹಧನ ಹೇಳ್ತಿದ್ದೀರಿ, ಕೊಡಲ್ಲ ನಾ ಬರ್ಕೊಡ್ತೀನಿ ಬೇಕಾರೆ. ಇಲ್ಲ, ಅದರ ಕೊಡಲ್ಲ, ಅದ್ರ ಬದಲು ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ದರ ಏರಿಕೆ, ಹಾಲಿನ ರೇಟ್ ಎಬ್ಬಿಸ್ತಾರೆ, ನೋಡ್ತಾ ಇರಿ ಬೇಕಾರೆ ನೀವು. ಅದನ್ನ ಹುಡುಕಿ ಅದನ್ನೇ ಕೊಟ್ಟಿವಿ ಅಂತ ತೋರಿಸ್ತಾರೆ ರೈತರಿಗೆ. ₹5 ₹4 ಎತ್ಸಿದ್ವಿ ರೈತರಿಗೋಸ್ಕರ ಅಂತಂದ್ಬಿಟ್ಟು ಅದನ್ನೇ ಎಬ್ಬಿಸ್ತಾರೆ. ಗ್ರಾಹಕರು ಏನು ನಿಮ್ಮ ಮನೆ ವೈರಿಗಳು, ನಿಮ್ಗೆ ಚಾಕು ಹಾಕಿದ್ವಿ ಬಂದು ನಾವೆಲ್ಲ ಗ್ರಾಹಕರು, ನಿಮ್ಮ ಮನೆ ಪುಕ್ಕಟ ಜೀತದಾಳಗಳು ನಾವು ಗ್ರಾಹಕರೆಲ್ಲ, ರೈತರಿಗೋಸ್ಕರ ಅಂತಾರೆ. ಅದು ಎತ್ತುತ್ತಾರೆ, ಪ್ರೋತ್ಸಾಹನ ಕೊಡಲ್ಲ. ರೈತರಿಗೆ ₹4 ಎಕ್ಸ್ಟ್ರಾ ಬಂದಾಗ ಪ್ರೋತ್ಸಾಹನ ಸೈಲೆಂಟಾಗಿ ಪಕ್ಕಕ್ಕೆ ಹೋಗುತ್ತೆ. ನೀವು ನೋಡ್ತಾ ಇರಿ, ಇದು ನೆಕ್ಸ್ಟ್ ಸ್ಟೇಜ್. ಅದು ಪ್ರೋತ್ಸಾಹನ ಕ್ಲೋಸ್ ಮಾಡಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ, ಬಟ್ ಅಲ್ಲಿ ಎತ್ತುತ್ತಾರೆ ರೇಟ್ನ. ಸೊ ದಿ ಹೋಲ್ ಪ್ರಾಬ್ಲಮ್ಮು ಇದು ಈಗ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ನಾನು ಮೊದಲಿಂದನೂ ಹೇಳ್ತಿದ್ದೆ, 3 ವರ್ಷ ಬೇಕಿದ್ದಕ್ಕೆ. ನಿಮಗೆ ಹೊಡೆತ ಬೀಳಕ್ಕೆ ಅಷ್ಟು ಸುಲಭವಾಗಿ ಹೊಡೆಯಲ್ಲ. ಅದು ಆರಂಭ ಆಗಿದೆ ಅಂತ ಹೇಳ್ಬೋದು. ಆರಂಭ ಆಗಿದೆ, ಆಗಿದೆ, ಅನುಮಾನನೇ ಇಲ್ಲ. ಮುಂದೆ ಹೇಗೋಗತ್ತೆ ನೋಡಬೇಕು.